ತಿರುಮಲದ ಸಪ್ತಗಿರಿಯಲ್ಲಿ ಮೊದಲ ನಿವಾಸಿ ಯಾರು ಗೊತ್ತಾ? ಸಾವಿರಾರು ವರ್ಷಗಳ ಹಿಂದೆ ತಿರುಮಲ ನಂಬಿ ಅನ್ನೋ ಅರ್ಚಕ ತಿರುಮಲದಲ್ಲಿ ಸ್ವಾಮಿಗೆ ಪೂಜೆ ಕಾರ್ಯಗಳನ್ನ ನೆರವೇರಿಸುತ್ತಿದ್ರು. ಪ್ರತಿದಿನ ತಿರುಮಲ ನಂಬಿ ವೆಂಕಟೇಶ್ವರ ಸ್ವಾಮಿಗೆ ತಿರುಮಲದ ಬೆಟ್ಟವನ್ನ ಇಳಿದು ಪಾಪ ವಿನಾಶಿನಿಯಿಂದ ಒಂದು ಬಿಂದಿಗೆಯಲ್ಲಿ ನೀರನ್ನ ತಗೊಂಡು ಹೋಗ್ತಿದ್ದ ಅಭಿಷೇಕಕ್ಕಾಗಿ. ಹೀಗೆ ಒಂದು ದಿನ ಸ್ವಾಮಿ ಅಭಿಷೇಕಕ್ಕಾಗಿ ನೀರನ್ನ ತೆಗೆದುಕೊಂಡು ತಿರುಮಲದ ಬೆಟ್ಟವನ್ನ ಹತ್ತುತ್ತಿದ್ದ ತಿರುಮಲ ನಂಬಿಯ ಮುಂದೆ ಒಂದು ಬೇಟೆಗಾರ ಪ್ರತ್ಯಕ್ಷನಾಗ್ತಾನೆ. ಆ ಬೇಟೆಗಾರ ನನಗೆ ತುಂಬಾ ದಾಹವಾಗಿದೆ, ನೀರನ್ನ ಕೊಡಿ ಅಂತ ತಿರುಮಲ ನಂಬಿಗೆ ಕೇಳಿದಾಗ, ತುಂಬಾ ದೂರದಿಂದ ಈ ನೀರನ್ನ ತಂದಿದ್ದೀನಿ, ಇದು ಸ್ವಾಮಿಯ ಅಭಿಷೇಕಕ್ಕಾಗಿ ಬೇಕಾಗಿದೆ, ಕೊಡಲಾರೆ ಅಂತ ಮುಂದೆ ಸಾಗ್ಬಿಡ್ತಾನೆ. ಆಗ ಆ ಬೇಟೆಗಾರ ತಮ್ಮ ಬಿಲ್ಲು ಬಾಣದಿಂದ ತಿರುಮಲ ನಂಬಿ ಹೊತ್ತು ಹೋಗ್ತಿದ್ದ ಬಿಂದಿಗೆಗೆ ಗುರಿ ಮಾಡಿ ಹೊಡಿತಾರೆ. ಅದರಿಂದ ಬಂದ ನೀರನ್ನ ಕುಡಿದು ದಾಹವನ್ನ ನೀಗಿಸ್ಕೊಂತಾರೆ. ತಿರುಮಲ ನಂಬಿ ಮುಂದೆ ಸಾಗುವಾಗ ಅವನು ಹೊತ್ತಿದ್ದ ಬಿಂದಿಗೆಯ ಭಾರ ಕಡಿಮೆ ಆಗಲು ಶುರುವಾಗುತ್ತೆ. ಏನು ಅಂತ ನೋಡಿದಾಗ ಅದರಲ್ಲಿ ನೀರೆಲ್ಲ ಖಾಲಿಯಾಗೋಗಿರುತ್ತೆ. ದುಃಖದಿಂದ ಆ ಬೇಟೆಗಾರನಿಗೆ ಈಗ ನಾನು ಸ್ವಾಮಿಗೆ ಹೇಗೆ ಅಭಿಷೇಕ ಮಾಡೋದು ಅಂತ ಕಣ್ಣೀರು ಹಾಕ್ತಾನೆ. ಅದಕ್ಕೆ ಮತ್ತೆ ಆ ಬೇಟೆಗಾರ ತನ್ನ ಬಿಲ್ಲು ಬಾಣವನ್ನು ತೆಗೆದು ಒಂದು ಬೆಟ್ಟಕ್ಕೆ ಗುರಿ ಮಾಡಿ ಹೊಡಿತಾನೆ. ಆ ಬಾಣ ಹೊಡೆದಿದ್ದ ಬೆಟ್ಟದ ತುದಿಯಿಂದ ನೀರು ಚಿಮ್ಮಲು ಶುರುವಾಗುತ್ತೆ. ಒಂದು ಜಲಪಾತವೇ ಸೃಷ್ಟಿಯಾಗೋಗುತ್ತೆ. ಇದೇ ಜಲಪಾತ ನಾವೀಗ ತಿರುಮಲದಲ್ಲಿ ಕಾಣೋ ಆಕಾಶಗಂಗೆ. ಇದನ್ನ ಕಂಡ ತಿರುಮಲ ನಂಬಿಗೆ ಆಶ್ಚರ್ಯವಾಗುತ್ತೆ. ಆ ಬೇಟೆಗಾರನತ್ತ ನೋಡಿದಾಗ ಅವನು ಅಲ್ಲಿ ಮಾಯವಾಗ್ಬಿಟ್ಟಿರ್ತಾನೆ. ಅವತ್ತಿಂದ ಸ್ವಾಮಿಗೆ ಅದೇ ಜಲಪಾತದಿಂದ ಅಭಿಷೇಕಕ್ಕಾಗಿ ನೀರನ್ನ ಹೊತ್ತು ಹೋಗ್ತಿದ್ರು. ತಿರುಮಲ ನಂಬಿ ಸ್ವಾಮಿಯ ಆಲೆಯ ಪಕ್ಕದಲ್ಲೇ ಒಂದು ಗುಡಿಸಲನ್ನ ಕಟ್ಕೊಂಡು ಮೊದಲ ನಿವಾಸಿ ಆಗ್ತಾನೆ. ಹಾಗಾದ್ರೆ ಆ ಬೇಟೆಗಾರನ ರೂಪದಲ್ಲಿ ಬಂದಿದ್ದು ಯಾರು? ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.